ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಶಿಮಾ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಂದು ಪುಟ್ಟು ರೆಸಿಪಿ ಮಾಡ್ತಾ ಇದ್ದೀವಿ. ಅದು ಹಾಗಲಕಾಯಿ ಪಲ್ಯ ಅಂದ್ಬಿಟ್ಟು ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ಸೊ ಅದರದ್ದು ಕೇಳಿಸ್ತಾ ಇದೆ. ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಅದು ತುಂಬ ಕಹಿ ಇರುತ್ತಲ್ವಾ, ಸೊ ಕಹಿ ಬರ್ದೇ ಇರೋ ಥರ ಯಾವ ಥರ ಪಲ್ಯ ಮಾಡ್ಬೋದು ನಾವು ಅನ್ನೋದನ್ನು ಈ ಒಂದು ರೆಸಿಪಿಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು 2 ಹಾಗಲಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅರ್ಧ ಟೊಮೆಟೊ, ಒಂದು ಈರುಳ್ಳಿ, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ 2, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬೆಲ್ಲ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಹುಳಿ, ಚಿಲ್ಲಿ ಪೌಡರ್ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀವಿ. ಈಗ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಆಯಿತಾ. ಇದನ್ನು ಫ್ರೈ ಮಾಡುವಾಗಲೇ ಸ್ವಲ್ಪ ಹಸಿ ಫ್ರೇಗ್ರೆನ್ಸು, ಸ್ವಲ್ಪ ಕಹಿ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ. ಆವಾಗ ಸ್ವಲ್ಪ ಸಾಲ್ಟನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾಗ ಈ ಥರ ಫುಲ್ ಗ್ರೀನಿಶ್ ಇರೋದು ಸ್ವಲ್ಪ ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗುತ್ತೆ ಕಲರು. ನೋಡಿ, ಈ ಥರ ಕನ್ವರ್ಟ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊತಾನೆ ಇರಿ, ಬಾಡಿಸ್ಕೊಂಡು ಎತ್ತಿಟ್ಕೊಳ್ಳಿ. ಇವಾಗ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ನೀಟಾಗಿ ಬಾಡಿಸ್ಕೋಬೇಕಾಯ್ತಾ. ಸೊ ಇಲ್ಲಿಗೆ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ಮೇಲೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಾದಮೇಲೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಅದು ನೀಟಾಗಿ ಹುರ್ಕೊಂಡು ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಅದು ನೀಟಾಗಿ ಫ್ರೈ ಮಾಡ್ತೀವಿ. ಬೆಳ್ಳುಳ್ಳಿ ಆದಮೇಲೆ ಟೊಮೊಟೊ ಆ್ಯಡ್ ಮಾಡಲೇಬೇಕು. ಆ್ಯಡ್ ಮಾಡಾಯಿತು ಅದನ್ನು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್, ಅದಕ್ಕೆ ಹಿಡಿಯೋಷ್ಟು ಸಾಲ್ಟನ್ನ ಹಾಕಿ ಚೆನ್ನಾಗಿ ಬಾಡಿಸ್ತಾನೇ ಇರಬೇಕು. ಬಾಡಿಸಿ ಇವಾಗ ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಹಾಗಲಕಾಯಿನ, ಅದನ್ನು ಕೂಡ ಆ್ಯಡ್ ಮಾಡೇ ಬಿಟ್ವಿ. ಆ್ಯಡ್ ಮಾಡಾದ್ಮೇಲೆ ಅದು ಚೆನ್ನಾಗಿ ಬಾಡಿಸ್ಬೇಕು. ಮತ್ತು ಈಗಲೂ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಾಕ್ಕೊಂಡಾಯಿತು. ಅದನ್ನು ನೀಟಾಗಿ ಬಾಡಿಸ್ಕೊಂಡು ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್ ವಾಟರ್, ಆಯಿತಾ. ಹಾಗಾಗಿ ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸೋದಕ್ಕೆ ಬಿಡ್ತಾಯಿದ್ದೀವಿ. ಸೊ ಬೆಲ್ಲನ ಆ್ಯಡ್ ಮಾಡಿ, ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಆಗೋ ತನಕ ಅದನ್ನು ತಿರುಗಿಸಿ ಬೇಯಿಸಬೇಕು. ಬೆಲ್ಲ ಕರಗೋಗುತ್ತೆ ಅದರಲ್ಲೇ. ಹಾಗೆ ನಿಮಗೆ ಚಿಲ್ಲಿ ಪೌಡರ್ ಬೇಕಿಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ನಿಮ್ಮ ಮನೆಯಲ್ಲಿರೋ ಖಾರದ ಪುಡಿ ಯೂಸ್ ಮಾಡ್ಬೋದು. ಸ್ವಲ್ಪ ಕಾಯಿ ತುರಿ ಹಾಕಿ ಲಾಸ್ಟಲ್ಲಿ ಟಚಪ್ಗೆ ಅಂತ ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ಹಾಕಿದ್ರೆ ಮುಗೀತು. ಹಾಕಿ ಒಂದು 10 to 15 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ಮುಗಿಯುತ್ತೆ ಹಾಗಲಕಾಯಿ ಪಲ್ಯ. ಆ್ಯಂಡ್ ಯಾವಾಗಲೂ ನಾನು ತೋರಿಸಿರೋ ರೆಸಿಪಿನ ನೋಡ್ಬಿಟ್ಟು ಮಾತ್ರ ಖುಷಿಪಟ್ಟರೆ ಹೇಗಲ್ವಾ. ನೀವು ಮನೇಲಿ ಟ್ರೈ ಮಾಡಬೇಕು, ಆಯಿತಾ. ಸೊ ದಟ್ ನಿಮಗೂ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಕಹಿ ಅಂತೂ ಬಿಲ್ಕುಲ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಪೂರ್ತಿ ಗ್ರೇವಿ ಥರನೂ ಇರಲಿಲ್ಲ, ಪೂರ್ತಿ ಪಲ್ಯ ಥರ ಇರಲಿಲ್ಲ, ಸಖತ್ತಾಗಿತ್ತು. ಇಲ್ಲಿ ನಮ್ಮಮ್ಮ ಚಪಾತಿ ಮಾಡ್ತಿದ್ದಾರೆ, ಅದಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬೇಕಿದ್ರೆ ಇದಕ್ಕೊಂದು ಎಗ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಇವತ್ತು ಫ್ರೈಡೇ, ಹಾಗಾಗಿ ನಾನು ತಿನ್ನಲ್ಲ, ಹಾಗಾಗಿ ನಾನು ಎಗ್ ಆ್ಯಡ್ ಮಾಡ್ಕೊಂಡಿಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರೂ ನನ್ನ ವ್ಲಾಗ್ನು ಹಾಗೆ ನೋಡಿದ್ರೆ ಹೇಗೆ ಅಲ್ವಾ. ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಬರೋ ತನಕ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಎಲ್ರಿಗೂ.